ಎಷ್ಟೇ ಟ್ರೈ ಮಾಡಿದ್ರೂ ನಿಪ್ಪಟ್ಟು ಪರ್ಫೆಕ್ಟಾಗಿ ಬರ್ತಾ ಇಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬಾ ಕಡಿಮೆ ಪದಾರ್ಥ ಯೂಸ್ ಮಾಡಿಕೊಂಡು ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮಾಡೋ ಅಂಥ ವಿಡಿಯೋ. ಹಾಗೆ ಕಡಿಮೆ ಟೈಮಲ್ಲಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ತಾ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದನ್ನು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಅನಂತರ ಇದಕ್ಕೆ ನೀರು ಹಾಕಿ ಮಿನಿಮಮ್ 1 ಅವರ್ ಆದರೂ ಇದನ್ನು ನೆನೆಸಬೇಕು. ಯಾಕೆಂದರೆ ಸಬ್ಬಕ್ಕಿ ಹಾಕಿದ್ದೀವಲ್ಲ, ಅದೊಂದು ಸ್ವಲ್ಪ ಸಾಫ್ಟಾಗಿ ಆಗಬೇಕು. ಇದನ್ನು ನೆನೆಯೋದಕ್ಕೆ ಬಿಡಿ. ಈಗ ಮಿಕ್ಸಿ ಜಾರ್ಗೆ ಖಾರಕ್ಕೆ ತಕ್ಕಂತೆ 8 ರಿಂದ 10 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 2 ಇಂಚ್ ಆಗುವಷ್ಟು ಶುಂಠಿ, 15 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀರೇನು ಸೇರಿಸ್ಬೇಡಿ, ಇದನ್ನೇ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ನಂತರ ಇಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ವೆಯ್ಟ್ ವೈಸ್ ನಿಮಗೆ ಅರ್ಧ kg ಬರುತ್ತೆ. ಹಾಗೆ ಇದು ಅಂಗಡಿಲೆಲ್ಲ ಮಾರ್ತಾರಲ್ಲ ಅದೇ ಅಕ್ಕಿ ಹಿಟ್ಟು. ನೀವು ಹೆಚ್ಚಿನ ಕ್ವಾಂಟಿಟಿಲಿ ಏನಾದರೂ ಮಾಡಬೇಕು ಅಂದರೆ ಮನೇಲಿರೋ ಅಂಥ ಅಕ್ಕಿನ ತೊಳೆದು ನೆನೆಸಿ ಹಾಗೆ ಅದಾರದ ಮೇಲೆ ಮಿಷಿನ್ಗೆ ಹಾಕಿಸ್ಕೊಬಂದರೆ ಈ ಅಕ್ಕಿ ಹಿಟ್ಟು ರೆಡಿ ಆಗಿಬಿಡುತ್ತೆ. ಅರ್ಧ kg ಹಿಟ್ಟಿಗೆ 1.5 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಬೇಕಾಯಿತು. 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕಿದ್ದೀನಿ. ಇಲ್ಲಿ ನೀವು ಬೇಕಾದರೆ ರೂಮ್ ಟೆಂಪರೇಚರಲ್ಲಿರೋ ಅಂಥ ಬಟರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಿಸಿ ಎಣ್ಣೆ ಹಾಕಿದ್ದೀನಿ. ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಹಿಟ್ಟನ್ನು ಈ ರೀತಿ ರಬ್ ಮಾಡಿಕೊಂಡು ನಾವು ಹಾಕಿರೋ ಅಂಥ ಎಣ್ಣೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಕೈಯಲ್ಲಿ ಉಂಡೆ ಮಾಡಿ ನೋಡಿದಾಗ ಈ ರೀತಿ ಉಂಡೆ ಆಗಬೇಕು. ಈಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ಅಂತ. ಇನ್ ಕೇಸ್ ಉಂಡೆ ಬರ್ತಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ಕೊಂಡು ಫ್ರೆಶ್ ಆಗಿರೋ ಅಂಥ ಕರಿಬೇವೆಲೆನೂ ಹಾಕ್ತಾಯಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ. ನೀವು ಕೊತ್ತಂಬರಿ ಸೊಪ್ಪು ಬೇಕಾದರೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೋದು. ನಂತರ ಇಲ್ಲಿ ಹೆಸರುಬೇಳೆ ಹಾಗೂ ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ. ನಾನಿಲ್ಲಿ ಒಂದು 2 ಅವರ್ ನೆನೆಸಿದ್ದೆ. ಸಬ್ಬಕ್ಕಿ ಕಂಪ್ಲೀಟ್ ಸಾಫ್ಟ್ ಆಗಿದೆ. ಟೈಮ್ ಇಲ್ಲ ಅನ್ನೋರು ಸ್ವಲ್ಪ 1 ಅವರ್ ಆದರೂ ಮಿನಿಮಮ್ ನೆನೆಸಲೇಬೇಕು. ಆದರೆ ನಿಪ್ಪಟ್ಟಲ್ಲಿ ನಿಮಗೆ ಸಬ್ಬಕ್ಕಿ ಸ್ವಲ್ಪ ಗಟ್ಟಿ ಇರುತ್ತೆ. ಅದೇ ಈ ರೀತಿ ಸಾಫ್ಟಾಗಿ ನೆನೆಸೋದ್ರಿಂದ ನಿಪ್ಪಟ್ಟಲ್ಲಿ ಗಟ್ಟಿಯಾಗಿ ಸಬ್ಬಕ್ಕಿ ಸಿಗೋದಿಲ್ಲ ಅಂತ ಸಾಫ್ಟಾಗಿ ನೆನೆಸ್ಕೋಬೇಕು. ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಓಂಕಾಳು ಬೇಕಾದರೂ ಹಾಕ್ಕೊಳ್ಬೋದು. ಈಗ ಇದಕ್ಕೆ 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯ್ದಿರೋ ಬಿಸಿ ನೀರನ್ನ ಹಾಕ್ಕೊಂಡು ಈ ರೀತಿ ಹುಷಾರಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀರನ್ನ ಒಂದೇ ಸಲ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ಗ್ರ್ಯಾಜುಯಲ್ ಆಗಿ ನೀವು ನೀರನ್ನ ಆ್ಯಡ್ ಮಾಡ್ತಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. 2 ಕಪ್ ಹಿಟ್ಟು ತೊಗೊಂಡ್ರೆ 1 ಕಪ್ ನೀರು ಸಾಕಾಗುತ್ತೆ ಪರ್ಫೆಕ್ಟಾಗಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ತುಂಬ ಗಟ್ಟಿ ಇರಬಾರ್ದು, ತುಂಬ ಸಾಫ್ಟು ಇರಬಾರ್ದು. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಲ್ಲ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಇನ್ನೊಂದು ಟ್ರಿಕ್ ಹೇಗೆ ಚೆಕ್ ಮಾಡೋದು ಅಂದರೆ ನೋಡಿ, ಹಿಟ್ಟನ್ನು ಈ ರೀತಿ ಎಷ್ಟು ತೆಳ್ಳಗೆ ತಟ್ತಿದ್ರು ಎಲ್ಲೂ ಮಧ್ಯ ಕ್ರ್ಯಾಕ್ಸ್ ಬರಬಾರ್ದು, ಹಾಗೆ ಬಿಟ್ಕೋಬಾರ್ದು. ಈ ರೀತಿ ತಟ್ಟಿದಾಗ ಬಿಟ್ಕೊಂಡಿಲ್ಲ ಅಂದರೆ ನಿಪ್ಪಟ್ಟು ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿಲಿದೆ ಅಂತ. ಈಗ ಇದ್ರ ಮೇಲೆ ಒಂದು ತೇವದ ಬಟ್ಟೆ ಮಾಡಿಕೊಂಡು ನೀರೆಲ್ಲ ಕಂಪ್ಲೀಟ್ ಹಿಂಡ್ಬಿಟ್ಟು ಆ ತೇವದ ಬಟ್ಟೆನ ಹಾಕಿ ಒಂದು 10 ನಿಮಿಷ ಬಿಡಿ. 10 ನಿಮಿಷ ಆದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ನಿಪ್ಪಟ್ಟು ಇವನ್ನಾಗಿ ಒಂದೇ ಸೈಜಲ್ಲಿ ಬರಬೇಕು ಅಂದರೆ ನೋಡಿ, ಈ ರೀತಿ ಒಂದು ಚಿಕ್ಕ ಟೀ ಸ್ಪೂನ್ನ ತೊಗೊಂಡು ಅದರಲ್ಲಿ ತೊಗೊಳ್ಳೋದ್ರಿಂದ ನಮಗೆಲ್ಲ ನಿಪ್ಪಟ್ಟು ಸೈಜೂ ಒಂದೇ ಬರುತ್ತೆ. ಇದು ಒಂದು ಸಣ್ಣ ಟಿಪ್ ಅಷ್ಟೇ. ಒಬ್ಬರೇ ಮಾಡ್ತಿರೋದಾದರೆ ತುಂಬ ಟೈಮ್ ತೊಗೊಳುತ್ತೆ ಅಲ್ವಾ. ಈ ಮಾಯ್ಸ್ಟ್ ಅನ್ನೋದು ಹೋಗಬಾರ್ದು. ತೇವಾಂಶ ಹೋಗ್ಬಿಟ್ರೆ ನಿಮಗೆ ನಿಪ್ಪಟ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ತೇವದ ಬಟ್ಟೆನ ಯಾವಾಗಲೂ ಅದ್ರ ಮೇಲೆ ಹಾಕಿರಿ. ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆನ ಒಂದ್ಸಲಿ ಸವರ್ಕೊಂಡು ನಾನು ಈ ರೀತಿ ಉಂಡೆಗಳನ್ನ ಒಂದು ಬ್ಯಾಚ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಅಲ್ಲ. ಒಂದೇ ಸಲ ಇಟ್ಟು ಈ ರೀತಿ ಫ್ಲ್ಯಾಟಾಗಿರೋ ಒಂದು ಬೌಲ್ ಇಟ್ಕೊಂಡು ತಟ್ಟಿದ್ರೆ ನೋಡಿ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಬ್ಯಾಚ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಮಾಡ್ಕೊಬಿಟ್ರೆ ನಿಮಗೆ ಕ್ವಿಕ್ಕಾಗೂ ಆಗಿಬಿಡುತ್ತೆ. ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು. ತುಂಬ ಹೈ ಫ್ಲೇಮಲ್ಲೂ ಕಾಯಿಸೋದಕ್ಕೆ ಹೋಗಬೇಡಿ, ಆಗ ಬೇಗ ಬಣ್ಣ ಚೇಂಜ್ ಆಗುತ್ತೆ, ಮಧ್ಯೆ ಎಲ್ಲ ಸಾಫ್ಟಾಗಿ ಆಗಿಬಿಡುತ್ತೆ.
ಎಣ್ಣೆ ಮೀಡಿಯಮ್ ಆಗಿ ಕಾದಿರಬೇಕು. ನೋಡಿ ನಿಪ್ಪಟ್ಟು ಒಂದೊಂದೇ ಬಿಡ್ತಾ ಇದ್ದರೆ ಅದು ತಳಭಾಗದಿಂದ ಅದೇ ಮೇಲ್ ಬರಬೇಕು ನಿಧಾನಕ್ಕೆ. ನಿಪ್ಪಟ್ಟು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇವನ್ನಾಗಿ ತಿರುಗಿಸ್ಕೊಳ್ತಾ ಎಲ್ಲ ನಿಪ್ಪಟ್ಟು ಮೇಲೆ ಬಂದ ಮೇಲೆ ತಿರುಗಿಸ್ಕೊಡಿ. ಅಲ್ಲಿ ತನಕ ಏನು ಟಚ್ ಮಾಡೋಕ್ಕೆ ಹೋಗಬೇಡಿ, ಆಗ ನಿಮ್ಗೆ ಆ ಶೇಪ್ ಅನ್ನೋದು ಹಾಳಾಗೋದಿಲ್ಲ. ಲೈಟ್ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿಡಿ. ಈಗ ಇನ್ನೊಂದು ಬ್ಯಾಚ್ ಹಾಕೋದಕ್ಕಿಂತ ಮುಂಚೆನೂ ಸ್ವಲ್ಪ ಎಣ್ಣೆನ ಕಾಯಿಸಿರಬೇಕು, ಯಾಕೆಂದರೆ ಟೆಂಪ್ರೇಚರ್ ಕಂಟ್ರೋಲ್ ಆಗಿರುತ್ತೆ. ನೀವು ಹಾಕ್ಬಿಟ್ರೆ ಆ ನಿಪ್ಪಟ್ಟು ತುಂಬ ಹಾರ್ಡ್ ಆಗಿಬಿಡುತ್ತೆ. ಎಣ್ಣೆ ಕಾಯ್ದೆ ಹಾಕ್ಬಿಟ್ರೂ ನಮಗೆ ನಿಪ್ಪಟ್ಟು ಸರಿಯಾಗಿ ಬರೋದಿಲ್ಲ. ಮೀಡಿಯಮ್ ಆಗಿ ಕಾಯಿಸ್ಬಿಟ್ಟು ಈಗ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ತಿರುಗಿಸ್ಕೊಳ್ತಾ ನಿಪ್ಪಟ್ಟನ್ನ ಸುಟ್ಕೋಬೇಕು. ನಾವು ಖಾರದ ಪುಡಿ ಎಲ್ಲ ಹಾಕಿಲ್ವಲ್ಲ, ಇದೇನು ತುಂಬ ಬಣ್ಣ ಬರೋದಿಲ್ಲ. ಈ ರೀತಿ ಲೈಟ್ ಬಣ್ಣ ಬಂದಾಗ ತೆಗೆದ್ರೆ ಇದು ಅರ್ಧ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಣ್ಣ ಬರುತ್ತೆ. ನೋಡಿ ಪ್ರತಿಯೊಂದು ಬ್ಯಾಚೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಗರ್ಗರಿಯಾಗಿ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಟೈಮ್ ಮಕ್ಕಳ ಸ್ನ್ಯಾಕ್ಸ್ಗೆ ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ಗೆ ದೊಡ್ಡವರು ತುಂಬಾ ಎಂಜಾಯ್ ಮಾಡ್ಬೋದು. ಮೊದಲನೇ ಸಾರಿ ನೋಡ್ತಾ ಇದ್ದರೆ ಸವಿ ಕಿಚನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಡೈಲಿ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋ ಹೈಪ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.